ವೆಲ್ಕಮ್ ಟು ಕಾಂಟೆಂಟ್ ಸರ್ಕಲ್ ಕೆ. ಬನ್ನಿ, ಇವತ್ತು ನಾವು ಗ್ರ್ಯಾಂಡ್ ಕ್ಯಾನಿಯನ್ ಎಂಬ ಅದ್ಭುತ ಸ್ಥಳದ ಒಂದು ವಿಡಿಯೋ ನೋಡಿಕೊಂಡು ಬರೋಣ. ಗ್ರ್ಯಾಂಡ್ ಕ್ಯಾನಿಯನ್, ಈ ಕ್ಯಾನಿಯನ್ನ ಕೊಲೊರಾಡೋ ರಿವರ್ ಸುಮಾರು ಬಿಲಿಯನ್ ಗಟ್ಟಲೆ ವರ್ಷಗಳ ಹಿಂದಿನಿಂದ ಕೊರೆದು ಬಂದಿರುವ ಈ ಕ್ಯಾನಿಯನ್ ನೋಡಲು ಅದ್ಭುತ ಸ್ಥಳ. ಇದು ಅಮೇರಿಕಾದ ಒಂದು ಪ್ರದೇಶದಲ್ಲಿ ಇದೆ. ಬನ್ನಿ, ಇಲ್ಲಿ ಎಂಟ್ರಿ ಪಡೆದುಕೊಂಡು ನೋಡ್ತಾ ಹೋಗೋಣ. ಈ ಕ್ಯಾನಿಯನ್ ನೈಸರ್ಗಿಕವಾಗಿ ಉದ್ಭವವಾಗಿರೋದು. ಇದು ಕೊಲೊರಾಡೋ ನದಿಯ ಹರಿವಿನಿಂದ ಉಂಟಾಗಿರುವ ಅಥವಾ ಕೊರೆತದಿಂದ ಉಂಟಾಗಿರುವ ಈ ಕ್ಯಾನಿಯನ್ ಇದು ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಇಲ್ಲಿನ ದೃಶ್ಯಗಳು ರಮಣೀಯ ಮತ್ತು ಅವಿಸ್ಮರಣೀಯವಾಗಿದೆ. ಇದು ನವಾಜೋ ನೇಷನ್ನಲ್ಲಿ ಬರುತ್ತದೆ. ಅರಿಜೋನಾದ ಉತ್ತರದಲ್ಲಿ ಈ ಪ್ರದೇಶವು ಬರುತ್ತದೆ. ಇದು ಸುಮಾರು 277 ಮೈಲಿಗಳಷ್ಟು ಉದ್ದ ಹಾಗೂ 18 ಮೈಲಿಗಳಷ್ಟು ಅಗಲ, ಸುಮಾರು 1 ಮೈಲಿನಷ್ಟು ಆಳವಾಗಿರುವ ಈ ಕಣಿವೆಯ ಪ್ರದೇಶವನ್ನು ನೋಡಲು ಅದ್ಭುತ. ಇಲ್ಲಿ ಸೌತ್ ರಿಮ್ ಮತ್ತು ನಾರ್ತ್ ರಿಮ್ಗಳ ರಮಣೀಯ ದೃಶ್ಯಗಳನ್ನು ನೀವು ನೋಡಬಹುದು. ಇದು ಸೂರ್ಯಕಿರಣಗಳ ಮೇಲೆ ತನ್ನ ಬಣ್ಣ ಬದಲಾಯಿಸಿಕೊಂಡು ಒಳ್ಳೆಯ ದೃಶ್ಯಗಳನ್ನು ನೀಡುತ್ತದೆ. ಫೋಟೋಗ್ರಾಫರ್ಸಿಗಂತೂ ಅದ್ಭುತವಾದ ಸ್ಥಳ ಇದು. ಅವಿಸ್ಮರಣೀಯವಾಗಿರುವಂತಹ ಈ ಪ್ರದೇಶವನ್ನು ನೋಡಲೇಬೇಕು. ಇದು ನೋಡಿ, ಇದು ಡೆಸರ್ಟ್ ವ್ಯೂ ಅಂತ ಒಂದು ಟವರ್ ಇದೆ. ಅಲ್ಲಿಂದಲೂ ನೀವು ಈ ಪ್ರದೇಶವನ್ನು ವೀಕ್ಷಿಸಬಹುದು. ಇದು ಇಲ್ಲಿನ ಸುಂದರ ರಮಣೀಯ ದೃಶ್ಯ. ಹಲವಾರು ಜನರು ಬಂದು ಇಲ್ಲಿ ಫೋಟೋಗ್ರಫಿ ಹಾಗೂ ಇಲ್ಲಿನ ಪ್ರದೇಶದಲ್ಲಿ ಹೈಕಿಂಗ್ ಮಾಡುತ್ತಾರೆ. ಇದು ಅತ್ಯಂತ ರಮಣೀಯವಾದ ಪ್ರದೇಶವಷ್ಟೇ ಅಲ್ಲ, ಇಲ್ಲಿನ ಸೂರ್ಯನ ಬೆಳಕಿನ ಮೇಲೆ ಈ ಕಿರಣಗಳು ಈ ಪ್ರದೇಶದ ಮೇಲೆ ಬಿದ್ದಾಗ ಆಗುವ ವ್ಯತ್ಯಾಸಗಳನ್ನು ಸೆರೆ ಹಿಡಿಯಲು ಹಲವಾರು ಫೋಟೋಗ್ರಾಫರ್ಸ್ಗಳು ಬರುತ್ತಾರೆ. ಇದು ನೋಡಿ, ಇಲ್ಲಿನ ಒಂದು ಹಂತದ ಒಂದು ಅದ್ಭುತ ದೃಶ್ಯ. ಇದನ್ನು ನೋಡಲು 2 ಕಣ್ಣುಗಳು ಸಾಲದು. ನೋಡಿ, ಎಷ್ಟೊಂದು ಜನ ತಮ್ಮ ಸೆಲ್ಫಿಗಳನ್ನು ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ನೋಡಿಕೊಂಡು ನೋಡಿ, ಈ ಸುಂದರ ದೃಶ್ಯ, ಸೂರ್ಯನ ರಶ್ಮಿಗಳು ಯಾವ ಥರ ಈ ಪ್ರದೇಶದ ಮೇಲೆ ಬಿದ್ದಾಗ ಈ ಒಂದು ಬದಲಾವಣೆಗಳ ದೃಶ್ಯಗಳನ್ನು ನೀವು ನೋಡಬಹುದು. ಆ ದೃಶ್ಯಗಳಲ್ಲಿರುವ ಸುಂದರತೆಯೇ ಒಂದು ಬೇರೆ ತರಹ. ಇದನ್ನು ನೀವು ಕಣ್ಣಾರೆ ಕಂಡಾಗ ನಿಮಗೆ ಇದರ ಅನುಭವ, ಸುಂದರವಾದ ಅನುಭವವಾಗುವುದು. ನೋಡಿ, ನಾನು ಈ ಪ್ರದೇಶವನ್ನು ಪೂರ್ತಿ ನಿಮಗೆ ಕ್ಯಾಮರಾದಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ, ಸೂರ್ಯನ ಕಿರಣಗಳು ಯಾವ ರೀತಿ ಇಲ್ಲಿ ಬೀಳ್ತದೆ, ಆ ಒಂದು ಯಾವ ರೀತಿ ಇದರ ಬದಲಾವಣೆಗಳಾಗ್ತಾ ಇರ್ತವೆ. ನೋಡಿ, ಈ ಕೆಂಪು ಆಗಿರುವ ಒಂದು ಆ ಬಂಡೆಗಳು ಯಾವ ಥರ ಇದನ್ನು ನೋಡಿ, ಇದು ನೋಡಿ, ಇಲ್ಲಿ ಯಾವ ಥರ ಈ ಥರ ಒಂದು ದೃಶ್ಯಗಳ ಬಣ್ಣಗಳು ಬದಲಾವಣೆ ಆಗ್ತಾ ಇರ್ತವೆ. ಆ ಸೂರ್ಯನ ರಶ್ಮಿಗಳ ಮೇಲೆ ಇದರ ಸುಂದರತೆಯು ಹೊಂದಿಕೊಂಡಿದೆ. ನೋಡಿ, ಎಂಥ ಅದ್ಭುತವಾದ ಒಂದು ದೃಶ್ಯ. ಈ ನೋಟವನ್ನು ನೀವು ಕಣ್ಣಾರೆ ಕಂಡಾಗ ಇದರ ಆನಂದವೇ ಬೇರೆ. ಗ್ರ್ಯಾಂಡ್ ಕ್ಯಾನಿಯನ್ ವೆಸ್ಟ್ನಲ್ಲಿ ಹುಲಾಪೈ ಎಂಬ ಟ್ರೈಬಲ್ ಇವರು ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇದು ಯುನೆಸ್ಕೋದಿಂದ ಹೆರಿಟೇಜ್ ಸೈಟ್ ಎಂದು ಘೋಷಿಸಲಾಗಿದೆ. ಅಲ್ಲದೆ ಇಲ್ಲಿನ ನಾರ್ತ್ ರಿಮ್ ಮತ್ತು ಸೌತ್ ರಿಮ್ಗಳಲ್ಲಿ ಬಣ್ಣಗಳ ವ್ಯತ್ಯಾಸ ಹಾಗೂ ಇಲ್ಲಿ ಸುಮಾರು 1500 ಸಸ್ಯದ ಪ್ರಜಾತಿಗಳು ಹಾಗೂ ಸುಮಾರು 100ಕ್ಕಿಂತಲೂ ಹೆಚ್ಚು ಪ್ರಾಣಿಗಳ ಪ್ರಜಾತಿಗಳು ಇಲ್ಲಿ ಇದೆ. ಇಲ್ಲಿ ಹೈಕಿಂಗ್, ರಾಫ್ಟಿಂಗ್ ಮೊದಲಾದ ಆ್ಯಕ್ಟಿವಿಟಿಗಳನ್ನು ಮಾಡಲು ಸುಮಾರು ಮಿಲಿಯಗಟ್ಟಲೆ ಜನರು ಈ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ. ಇಲ್ಲಿನ ಸುಂದರತೆಯ ದೃಶ್ಯಗಳನ್ನು ಸೆರೆ ಹಿಡಿದು
ತಮ್ಮ ಅನುಕೂಲಕ್ಕೆ ಸರಿಯಾಗಿ ಇದನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಇಲ್ಲಿನ ಟ್ರೈಬಲ್ ಜನಾಂಗದವರು ಇದನ್ನು ಅತಿ ಸುಂದರವಾಗಿ ಪೋಷಿಸಿಕೊಂಡು ಬಂದಿರುತ್ತಾರೆ. ನೋಡಿ, ಇಲ್ಲಿನ ದೃಶ್ಯ, ಈ ವಿಹಂಗಮ ನೋಟವನ್ನು ನೋಡಿದಾಗ ನಿಮಗೆ ಮೈ ಜುಮ್ ಎನಿಸುವುದಿಲ್ಲವೇ? ನೋಡಿ ಯಾವ ರೀತಿ ಈ ಒಂದು ಪ್ರಖರತೆಯ ಬೆಳಕಿನಲ್ಲಿ ಇದು ಕಂಗೊಳಿಸುತ್ತಿದೆ. ಮತ್ತು ಇಲ್ಲಿನ ಈ ಸುಮಾರು 277 ಮೈಲಿ ಅಂದರೆ ಸುಮಾರು 466 ಕಿಲೋಮೀಟರ್ಗಳಷ್ಟು ಉದ್ದಕ್ಕೆ ಹರಿದುಕೊಂಡಿರುವ ಈ ಕ್ಯಾನಿಯನ್ನು ಮತ್ತು 18 ಮೈಲಿಗಳಷ್ಟು ಅಗಲಕ್ಕೆ ಹರಡಿಕೊಂಡಿರುವ ಈ ಕ್ಯಾನಿಯನ್ ನೋಡಿದಾಗ ಇದು ಪ್ರಪಂಚದ ನೈಸರ್ಗಿಕ ವಿಸ್ಮಯಗಳಲ್ಲಿ ಒಂದು. ಈ ಪ್ರದೇಶವನ್ನು ನೋಡುವುದು ನಮ್ಮ ಒಂದು ಪೂರ್ವಜನ್ಮದ ಪುಣ್ಯವೇ ಸರಿ. ನೋಡಿ, ಇದು ಯಾವ ರೀತಿ ಜನಗಳನ್ನು ಆಕರ್ಷಿಸುತ್ತದೆ. ಇಲ್ಲಿ ವಿಮಾನ ಅಥವಾ ಹೆಲಿಕಾಪ್ಟರ್ ರೈಡ್ಗಳನ್ನು ನೀವು ಮಾಡಬಹುದು. ಈ ಅತಿ ಸುಂದರವಾದ ನೋಟವನ್ನು ನೀವು ಹೆಲಿಕಾಪ್ಟರ್ ಮೂಲಕ ನೋಡಿದಲ್ಲಿ ಇದು ಇನ್ನೂ ಅದ್ಭುತವಾಗಿ ಕಾಣುತ್ತದೆ. ಈ ಕೊಲೆರಾಡೋ ನದಿಯಿಂದ ಸೃಷ್ಟಿಯಾಗಿರುವ ಈ ಗ್ರ್ಯಾಂಡ್ ಕ್ಯಾನಿಯನ್ ಇಂದು ವಿಶ್ವದ ಸುಮಾರು ಮಿಲಿಯಗಟ್ಟಲೆ ಜನರನ್ನು ಆಕರ್ಷಿಸಿ ಇಲ್ಲಿ ಹಲವಾರು ವಿಧದ ಕ್ರೀಡಾ ಚಟುವಟಿಕೆಗಳು, ಹೈಕಿಂಗ್ ಹಾಗೂ ಅಡ್ವೆಂಚರಸ್ ಸ್ಪೋರ್ಟ್ಸ್ಗಳನ್ನು ಮಾಡುತ್ತದೆ. ಇಲ್ಲಿನ ಈ ರಮಣೀಯ ದೃಶ್ಯವನ್ನು ನೋಡಲೇಬೇಕೆಂದು ವಿಶ್ವದ ಎಲ್ಲ ಮೂಲೆಗಳಿಂದಲೂ ಜನರು ಬರುತ್ತಾರೆ. ಈ ಕಣಿವೆಯನ್ನು ನೋಡಲು ನಿಮಗೆ ಸಾಧಾರಣವಾಗಿ ನವೆಂಬರ್ನಿಂದ ಮಾರ್ಚ್ ತಿಂಗಳವರೆಗೂ ಅದ್ಭುತವಾದ ಸಮಯವಾಗಿರುತ್ತದೆ. ಯಾಕಂದರೆ ಇದು ಒಂಥರ ಮರುಭೂಮಿ ಪ್ರದೇಶ ಹತ್ರ ಡೆಸರ್ಟ್ ಪ್ರದೇಶದಲ್ಲಿ ಇರುವುದರಿಂದ ಇನ್ನಿತರೆ ದಿನಗಳಲ್ಲಿ ಇಲ್ಲಿ ತುಂಬ ಅತಿಯಾದ ಸೆಕೆ ಹಾಗೂ ಸಹಿಸಲಸಾಧ್ಯ ಉರಿ ಬಿಸಿಲು ಇರುತ್ತದೆ. ಆದ್ದರಿಂದ ಇದು ಮಾರ್ಚ್ವರೆಗೆ, ನವೆಂಬರ್ನಿಂದ ಮಾರ್ಚ್ ತಿಂಗಳವರೆಗೆ ನೋಡಲು ಸುಂದರ ಒಂದು ಟೈಮಿಂಗ್ಸ್ ಆಗಿರ್ತದೆ. ಇದನ್ನು ನೋಡ್ತಾ ಜನಗಳು ಆನಂದಿಸುವುದು ಹಾಗೂ ಇಲ್ಲಿ ಫೋಟೋಗ್ರಫಿ ಮಾಡ್ತಾ ಇರುವುದನ್ನು ನೀವು ಕಣ್ಣಾರೆ ಕಾಣ್ತಾ ಇದ್ದೀರಾ. ಇದನ್ನು ಸುಂದರವಾಗಿ ಸಂರಕ್ಷಿಸಲಾಗಿದೆ ಹಾಗೂ ಇಲ್ಲಿ ಎಲ್ಲ ಥರದ ಸುರಕ್ಷಾ ನಿಯಮಗಳನ್ನು ಕೈಗೊಳ್ಳಲಾಗಿದೆ. ಒಂದು ಹಂತದವರೆಗೆ ಮಾತ್ರ ತಾವುಗಳು ಇದನ್ನು ಚಲಿಸಿ ನೋಡಬಹುದು. ಅದಕ್ಕಿಂತ ಆಚೆಗೆ ನಿಮಗೆ ಹೋಗಲು ಅನುಮತಿ ಇರುವುದಿಲ್ಲ. ಇಲ್ಲಿ ಪ್ರಾಣಿ ಪಕ್ಷಿಗಳು ಹಾಗೂ ಟ್ರೈಬಲ್ ಜನಾಂಗಗಳವರು ಅತಿಯಾಗಿರುತ್ತಾರೆ. ಈ ಪ್ರದೇಶದಲ್ಲಿ ನೀವು ಕ್ಯಾಂಪಿಂಗ್ ಕೂಡ ಮಾಡಬಹುದು ಹಾಗೂ ಇಲ್ಲಿ ಅಗತ್ಯಕ್ಕೆ ಬೇಕಾದ ವಸ್ತುಗಳು ದೊರೆಯುತ್ತದೆ. ತಾವುಗಳು ಈ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದ ಈ ಕಣಿವೆಯ ಪ್ರದೇಶವನ್ನು ನೋಡಿ ಆನಂದಿಸಿರುವಿರಿ ಎಂದು ತಿಳಿದುಕೊಳ್ಳುತ್ತೇನೆ. ತಾವುಗಳಿಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಕಾಮೆಂಟ್ ನೀಡಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ತಮಗೆ ಮತ್ತೆ ಸಿಗುವೆನು. ಹಾಯ್.